ನೋಡಿ, ಅಹಂಕಾರ ಹೋಗಬೇಕಾದ್ರೆ ಅದಕ್ಕೂ ಮುಖ್ಯವಾಗಿ ಮೊದಲು ಮಮಕಾರ ಹೋಗ್ಬೇಕಂತ. ದೇವ್ರ ಹತ್ರ ಅಗ್ರಿಮೆಂಟ್ ಮಾಡಬೇಕಂತೆ. ಸ್ವಾಮಿ, ಒಂದು ನಾ ಬಿಡ್ತೇನೆ, ಇನ್ನೊಂದು ನೀ ಬಿಡಿಸು, ಎನಗೂ ಆಣೆ ನಿನಗೂ ಆಣೆ. ಎನಗೂ ನಿನಗೂ ಇಬ್ಬರಿಗೂ ನಿನ್ನ ನಂಬಕ್ಕಾಗಲ್ಲ ದೇವ್ರೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರು ಪ್ರಹ್ಲಾದ ಧ್ರುವ ಇವರ ಆಣೆ ಅಂದಾಗ ದೇವ್ರು ಏನು ಮಾಡೋಕ್ಕಾಗಲ್ಲ. ಏನು ಬೇಕು ದೇವ್ರಿಗೆ ಹೇಳಬೇಕಂತೆ. ಸ್ವಾಮಿ, ನಾನು ಬಿಡು ಬಿಡು ಅಂತ ಬಂದು ಆಚಾರ ಎಲ್ಲ ಹೇಳ್ತಾರೆ, ಆದರೆ ಆಚಾರೇ ಬಿಟ್ಟಿರಲ್ಲ. ಯಾಕೆ ಗೊತ್ತಾ? ಬಿಡೋಕ್ಕಾಗಲ್ಲ ಅದು. ಈಗ ನೋಡಿ, ಮಲಗಿರ್ತಾರಲ್ಲ, ಎದ್ದ ಮೇಲೆ ಕೇಳಿ, ಇಲ್ಲಿ ಯಾರು ಮಲಗಿದ್ದು ಅಂತ ಕೇಳಿದ್ರೆ ನಾನೇ ಅಂತ. ಅಂದರೆ ಮಲಗಿದ್ದಾಗಲೂ ಕೂಡ ನಾನು ಅನ್ನೋದು ಹೋಗಲ್ಲಂತ. ಈ ನಾನು ಅನ್ನೋದು ಬಿಡೋದು ಅಷ್ಟು ಸುಲಭ ಅಲ್ಲ. ಹಾಗಾದ್ರೆ ಅದು ನಮ್ಮ ಕೈಲಿ ಬಿಡೋಕ್ಕಾಗಲ್ಲ. ದೇವರು ಬಿಡಿಸಿದ್ರೆ ಉಂಟು, ಇಲ್ಲದೆ ಇದ್ರೆ ಇಲ್ಲ. ಹಾಗಾದರೆ ದೇವ್ರಿಗೆ ಹೇಳಬೇಕಂತೆ, ಸ್ವಾಮಿ ಬಿಡಬೇಕಾದ್ದು 2 ಗುಣ ಅಂತಾರೆ. 2 ದುರ್ಗುಣಗಳನ್ನು ಮನುಷ್ಯ ಬಿಟ್ಟಾಗ ದೇವರ ದಯೆಗೆ ಪಾತ್ರನಾಗ್ತಾನೆ. ಅದರಲ್ಲಿ ಯಾವುದು ಬಿಡಬೇಕು? ಒಂದು ನಾನು, ಇನ್ನೊಂದು ನಂದು, ಈ 2 ಬಿಡಬೇಕಂತಾರೆ. ನಾನು ಭಾಳ ಟ್ರೈ ಮಾಡಿದ್ದೀನಿ, ನಾನು ಅನ್ನೋದು ಬಿಡೋಕ್ಕಾಗ್ತಿಲ್ಲ. ಆದರೆ ನಿನ್ನ ದಯದಿಂದ ಒಂದು ಅರಿವಿದೆ, ನಂದು ಅಂತ ಏನಿಲ್ಲ, ನಂದು ಅಂತೇನಿದೆ ಅದನ್ನು ಬಿಡ್ತೇನೆ. ನಂದು ಅಂತ ನಾ ಏನು ಅಂದ್ಕೊಂಡಿದ್ದೀನಿ ಇದೆಲ್ಲ ನಿಂದು ಅಂತೀನಿ. ನ ಮಮ ನಮಮ ನಂದಲ್ಲ ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ ಅಂತ ನಮಮ ಅಂತೀನಿ. ಆದರೆ ನಾನು ಅನ್ನೋದು ನೀ ಬಿಡಿಸು, ನಂದು ಅನ್ನೋದು ನಾ ಬಿಡ್ತೀನಿ. ಎನಗೂ ಆಣೆ ನಿನಗೂ ಆಣೆ. ನಂದು ಅನ್ನೋದನ್ನು ಬಿಡದಿದ್ದರೆ ಎನಗೆ ಆಣೆ, ನಾನು ಅನ್ನೋದು ಬಿಡಿಸದೇ ಇದ್ದರೆ ನಿನಗೆ ಆಣೆ. ಹಾಗಾದರೆ ನಾನು ಅನ್ನೋದು ಹೋಗಬೇಕಾದ್ರೆ ಆರಂಭದಿಂದ ನೀವು ಮಾಡಬೇಕಾದ್ದು ನಿರ್ಮಮಃ, ಮಮಕಾರ ಬಿಡಬೇಕಂತ. ಇದು ನಂದು ಅನ್ನುವ ದುರ್ಭಾವನೆಯನ್ನು ಬಿಡಬೇಕು. ನೋಡಿ, ಯಾವುದನ್ನು ನೀವು ನಂದು ಅಂತ ಅಂತೀರಿ ಅದು ನೀವು ಬರೋಕ್ಕೆ ಮುಂಚೆನೂ ಇದೆ, ನೀವು ಇಲ್ಲದಿರುವಾಗಲೂ ಇದೆ, ನೀವಿದ್ದಾಗಲೂ ಇದೆ. ನೀವು ಯಾವುದನ್ನು ನಂದು ಅಂತೀರಿ ಅದನ್ನು ಬರುವಾಗ ತರಲಿಲ್ಲ, ಹೋಗುವಾಗ ತೊಗೊಂಡು ಹೋಗೋಕ್ಕಾಗಲ್ಲ ಅಂದಮೇಲೆ ನಂದು ಅಂತ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಯಾವುದನ್ನು ನೀವು ನಿಮ್ಮದು ಅನ್ಬೋದು ಅಂದರೆ ಬರುವಾಗ ತಂದಿರಬೇಕು, ಹೋಗುವಾಗ ತೊಗೊಂಡು ಹೋಗ್ಬೇಕು, ಅದಕ್ಕೆ ನಂದು ಅಂತ ಅನ್ಬೋದು. ಈ ಆಫೀಸ್ಗಳಲ್ಲಿ ಹೋದಾಗ ಚೆಕ್ ಮಾಡ್ತಾರೆ, ನೀವು ಆಫೀಸ್ ಒಳಗೆ ಹೋಗುವಾಗ ಏನು ತೊಗೊಂಡು ಹೋಗಿರ್ತೀರಿ ಅದನ್ನು ಬರುವಾಗ ತರ್ಬೋದು. ಅದು ಬಿಟ್ಟು ಆ ಡಬ್ಬಿ ಒಳಗೆ ಇನ್ನೇನಾದ್ರು ಹಾಕ್ಕೊಂಡು ತಗೊಂಡು ಬಂದ್ರಿ ಒಳಗೆ ಹಾಕ್ಬಿಡ್ತಾರೆ ನಿಮ್ಮನ್ನು. ಹೌದೋ ಅಲ್ವೋ? ಹಾಗಾದರೆ ದೇವ್ರು ಕೇಳ್ತಾನೆ, ಬರುವಾಗ ಏನು ತಂದ್ರಿ, ಹೋಗುವಾಗ ಏನು ತೊಗೊಂಡು ಹೋಗ್ತೀರಿ ನೋಡಿ, ಅದನ್ನು ಮಾತ್ರ ನಂದನ್ನಿ, ಮಿಕ್ಕಿ ಯಾವುದು ನಿಮ್ದಲ್ಲ. ನೀವು ಬರುವ ಮುಂಚೆಯೇ ಈ ಜಗತ್ತಲ್ಲಿ ನಾನು ಎಲ್ಲ ಇಟ್ಟಿದ್ದೆ, ನೀವು ಹೋದ ಮೇಲೂ ಅದು ಇಲ್ಲೇ ಇರುತ್ತೆ. ಆದ ಕಾರಣ ನೀವು ಬಿಡಬೇಕಾದ್ದು ಜೀವನದಲ್ಲಿ ಯಾವುದು? ಮಮಕಾರ. ಅದನ್ನೇ ಹೇಳ್ತಾರೆ.